ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರೀವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ಯಾರೆಲ್ಲ ನಿಮ್ಮ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅವರ ರಿಯೂನಿಯನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ಅವರು ವಿಡಿಯೋವನ್ನು ಕೊನೆಯದಂಕ ನೋಡಿ. ಸೊ ನಾವಿವತ್ತು ಟ್ಯಾರೋ ರೀಡಿಂಗ್ ಮುಖಾಂತರ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರಾ, ಅವ್ರು ಮತ್ತೆ ನಿಮ್ಮ ಜೊತೆ ರಿಯುನೈಟ್ ಅಂತಕ್ಕಂಥದ್ದು ಆಗುತ್ತಾ, ಸೊ ಈ ಒಂದು ವಿಚಾರವಾಗಿ ನಾವು ಟ್ಯಾರೋ ರೀಡಿಂಗನ್ನು ಮಾಡಿ ವಿಚಾರಗಳನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ ಪೆಂಡುಲಮ್ ರೀಡಿಂಗ್ ಸಹ ನೀವು ಈ ಒಂದು ಪೇಜನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಇವತ್ತು ಏಂಜಲ್ ಗೈಡೆನ್ಸ್ ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಓಕೆ, ಸೊ ನಿಮ್ಮ ವ್ಯಕ್ತಿ ಜೊತೆ ಮತ್ತೆ ನಿಮಗೆ ರಿಯೂನಿಯನ್ ಆಗುವ ಸಾಧ್ಯತೆ ಇದೆಯಾ? ಸೊ ಯಾವ ರೀತಿ ಇರುತ್ತೆ ಫ್ಯೂಚರ್ ಎನರ್ಜೀಸ್, ರಿಯೂನಿಯನ್ ಆಗುತ್ತಾ? ಓಕೆ, ಸೊ ನೋಡೋಣ. ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ರಿಯೂನಿಯನ್ ಆಗುತ್ತಾ ನಿಮ್ಮ ಒಂದು ವ್ಯಕ್ತಿ ಜೊತೆಗೆ? ಸೊ ಹ್ಯಾವ್ ದಿ ಎಂಪರರ್ ಕಾರ್ಡ್ ದ ಫಸ್ಟ್. ನಿಮ್ಮ ವ್ಯಕ್ತಿ ಜೊತೆಗೆ ರಿಯೂನಿಯನ್ ಆಗುತ್ತಾ? ಸೊ ಡಿಯರ್ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಅಸ್ ವಿತ್ ದ ಎನರ್ಜೀಸ್. Okay, so we have the Queen of Sword energy and we have the Page of Cups. Okay, so we have so much energies here. Okay, so let me see. So we have Nine of Cups bartare. So let me arrange it. Okay, we have Three of Swords. We have the Strength card. Okay, so we have the Queen of Cups. Okay, red Queen energies bartade. We have the King. Okay, Two of Swords energies bartade. We have the Lovers card, Ace of Swords and Page of Pentacles. So these are the energies. And bottom of the deck nododadre we have the Knight of Swords. ಸೊ ಎಲ್ಲೋ ನಿಮ್ಮ ಪರ್ಸನ್ ತುಂಬ ವೇಗವಾಗಿ ಅವರ ಮೈಂಡನ್ನು ಚೇಂಜ್ ಮಾಡ್ಕೋತಾರೆ, ತುಂಬ ಅಗ್ರೆಸಿವ್ ಆಗಿದ್ದಾರೆ, ಯಾವುದೋ ಒಂದು ವಿಚಾರವಾಗಿ ಕುರಿತಾಗಿ ತುಂಬ ಇರಿಟೇಟಿಂಗ್ ಫೀಲ್ ಆಗ್ತಿದ್ದಾರೆ. ಸೊ ದಿಸ್ ಇಸ್ ವಾಟ್ ಈಸ್ ಎನರ್ಜಿ. ಅಂದರೆ ಅವ್ರ ವೇಗ, ಅವರ ಥಿಂಕಿಂಗನ್ನು ಯಾರು ತಡೆಯೋದಕ್ಕಾಗ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಅವರು ಅಗ್ರೆಸಿವ್ ಆಗಿ ಡಿಸಿಷನ್ಸನ್ನು ಮಾಡ್ತಿದ್ದಾರೆ. ಓಕೆ, ಸೊ ಹಾಗಿದ್ರೆ ರಿಯೂನಿಯನ್ ಅಂತಕ್ಕಂಥದ್ದು ನಿಮ್ಮಿಬ್ಬರ ಮಧ್ಯೆ ಆಗುತ್ತಾ ಅಂತ ನೋಡೋದಾದರೆ, ಸಿ ಫಸ್ಟ್ ಆಫ್ ಆಲ್ ದೇರ್ಸ್ ಅ ಸ್ವಾರ್ಡ್ ಎನರ್ಜಿ. ಸೊ ನಿಮಗೆ ತುಂಬ ಮೋಸ ಆಗಿದೆ ಆ್ಯಂಡ್ ಕೆಲವೊಮ್ಮೆ ಈ ಒಂದು ವಿಚಾರದಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ನ ಸಹ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ವೈ ಬ್ರೇಕಪ್ ಆಯಿತು, ವೈ ನಿಮ್ಮಿಬ್ಬರ ಮಧ್ಯೆ ಜಗಳ ಆಯಿತು, ಇಟ್ಸ್ ಬಿಕಾಸ್ ಆಫ್ ದ ಥರ್ಡ್ ಪಾರ್ಟಿ ಎನರ್ಜೀಸ್ ಇಲ್ಲಿ. ಆ್ಯಂಡ್ ಪಾಸ್ಟಿಂದ ಯಾರೋ ಬಂದಿದ್ದಾರೆ ಇವರ ಲೈಫಲ್ಲಿ. ಸೊ ವಿ ಕ್ಯಾನ್ ಸಿ ಇಲ್ಲೂ ಒಂದು ಕ್ವೀನ್ ಇದೆ. ವಿ ಹ್ಯಾವ್ ದ ಟೂ ಕ್ವೀನ್ಸ್. ಸೊ ಒಂದು ಕ್ವೀನ್ ಅಂದರೆ ನಿಮ್ಮ ಜೊತೆ ಅವರು ಜಗಳ ಆಡ್ತಿದ್ದಾರೆ, ಇನ್ನೊಂದು ಕ್ವೀನ್ ಜೊತೆ ಎಮೋಷನ್ಸ್ನ ಹಂಚ್ಕೋತಾ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ದ ಲವರ್ಸ್ ಕಾರ್ಡ್ ಹಿಯರ್. ಓಕೆ, ಆ್ಯಂಡ್ ಇವ್ರಿಗೆ ಹೇಗಂದರೆ ನಿಮ್ಮ ಜೊತೆ ತುಂಬ ಕಠೋರವಾಗಿ ಬಿಹೇವ್ ಮಾಡ್ತಾಯಿದ್ರು ಅವರು. ಓಕೆ, ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಆ್ಯಂಡ್ ಇವನ್ ದ ಎನರ್ಜಿ ಸಹ ಅದೇ ರೀತಿ ಇದೆ. ತುಂಬ ಅಗ್ರೆಸಿವ್ ಆಗಿರ್ಬೋದು, ತುಂಬ ಅಬ್ಯೂಸಿವ್ ಸಹ ಹೋಗಿದೆ ಕೆಲವ್ರಿಗೆ. ಅಂದರೆ ತುಂಬ ಹೊಡೆಯೋದು, ಬಡಿಯೋದು, ಬಾಯಿ ಬಂದಂಗೆ ಬೈಯೋದು. ಸೊ ಈ ಥರ ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿ ಸಹ ಎಷ್ಟೋ ಜನ ಇದ್ದೀರಾ.
ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಮ್ಯಾರಿಡ್ ಇದ್ದೀರಾ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಪರ್ಸನು ಮ್ಯಾರಿಡ್ ಇದ್ದಾರೆ, ನೀವು ಮ್ಯಾರಿಡ್ ಇದ್ದೀರಾ, ಬಟ್ ಆದರೂ ಎಲ್ಲೋ ನಿಮಗೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಇಲ್ಲ. ಸೊ ನಿಮ್ಮ ಪರ್ಸನ್ ಒಂದು ರೀತಿ ಹೇಳೋದಾದರೆ ಅವರ ಗಮನ ಎಲ್ಲೋ ಹೋಗ್ತಾ ಇದೆ. ಸೊ ನೀವು ಏನೇ ಹೇಳಕ್ಕೆ ಹೋದ್ರೂ ಅಥವಾ ನಿಮ್ಮ ಒಂದು ಮಾತಂತಕ್ಕಂಥದ್ದನ್ನ ಅವರು ಕೇಳ್ತಾ ಇಲ್ಲ. ಸೊ ಅವರ ಫೋಕಸ್ ಅಂತಕ್ಕಂಥದ್ದು ಎಮೋಷ್ನಲಿ ಬೇರೆ ಕಡೆನೇ ಹೋಗ್ತಾ ಇದೆ. ಅವ್ರಿಗೆ ಒಂದು ರೀತಿ ಎಲ್ಲಿ ಆ ಒಂದು ಎಮೋಷ್ನಲ್ ಹ್ಯಾಪಿನೆಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಲ್ಲಿ ಅವರ ಗಮನ ಅಂತಕ್ಕಂಥದ್ದು ಹೋಗ್ತಾ ಇದೆ. ಆ್ಯಂಡ್ ತುಂಬ ಒಂದು ರೀತಿ ಹೇಳಿದರೆ ನಿಮ್ಮ ವಿಚಾರದಲ್ಲಿ ತುಂಬ ಬ್ಲಾಕೇಜಸ್ ಕಾಣ್ತಾ ಇದೆ, ರೈಟ್. ಸೊ ಒಂದು ರೀತಿ ಹೇಳ್ತಾ ಇರಲ್ಲ. ಸೊ 2 ಕ್ವೀನ್ ಎನರ್ಜೀಸ್ ಇದೆ. ಸೊ 2 ಪರ್ಸನ್ಸ್ನ ನಾವು ಇಲ್ಲಿ ನೋಡ್ಬೋದಾಗಿದೆ. ಆ್ಯಂಡ್ ಈ ವ್ಯಕ್ತಿ ಒಬ್ಬರು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಂತಾರಲ್ಲ ಆ ಥರ. ಸೊ ನಿಮ್ಮ ಜೊತೆ ಏನು ನಡ್ಕೋತಾರೆ, ಬಟ್ ಇನ್ನೊಂದು ಪರ್ಸನ್ ಜೊತೆ ಅದೇನು ಪ್ರೀತಿಯೆಲ್ಲ ಅವ್ರು ಇದ್ದಾರೆ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಏನೂ ಸಿಗ್ತಾ ಇಲ್ಲ. ಆ್ಯಂಡ್ ಸಮ್ವನ್ ಫ್ರಮ್ ದ ಪಾಸ್ಟ್ ಇವರ ಲೈಫಲ್ಲಿ ಮತ್ತೆ ರೀಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಈ ಪರ್ಸನ್ ಯಾರಿದ್ದಾರೆ ಇವ್ರಿಗೆ ಲೈಕ್ ತುಂಬ ಹಿಂದೆಯಿಂದನೂ ಪರಿಚಯ ಇದ್ದು ಈ ಪರ್ಸನ್ ಮತ್ತೆ ಇವರ ಲೈಫಲ್ಲಿ ಪ್ರೀತಿ ಪ್ರೇಮ ಅಂದ್ಕೊಂಡು ಬಂದಿರತಕ್ಕಂಥ ಸಾಧ್ಯತೆ, ಅಥವಾ ಇವರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಸಹ ಇವ್ರಿಗೆ ಆ ಒಂದು ಕನೆಕ್ಷನ್ ಅಂತಕ್ಕಂಥದ್ದು. ಅಂದರೆ ನಿಮ್ಮ ಪರ್ಸನ್ ತುಂಬ ಕಾನ್ಫಿಡೆಂಟ್ ಫೀಲ್ ಆಗ್ತಿದ್ದಾರೆ ಈ ಪರ್ಸನ್ ಜೊತೆ. ಅಂದರೆ ಎಮೋಷ್ನಲ್ ಇರ್ಬೋದು ಆ್ಯಂಡ್ ದಟ್ ಪ್ಯಾಷನ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನನಗೆ. ತುಂಬ ಪ್ಯಾಷನೇಟ್ ಇದ್ದಾರೆ ಪ್ರೀತಿ ವಿಚಾರವಾಗಿ ಅವರಿಬ್ಬರೂ. ಸೊ ಹಾಗಾಗಿ ನಿಮಗೆ ಇಲ್ಲಿ ಅನ್ಯಾಯ ಅಂತಕ್ಕಂಥದ್ದು ಆಗ್ತಾಯಿದೆ. ಅಂದರೆ ಥರ್ಡ್ ಪಾರ್ಟಿ ಎನರ್ಜೀಸ್ನ ನಾನು ತುಂಬ ನೋಡ್ತಾ ಇದ್ದೀನಿ. ಹಾಗಿದ್ರೆ ಫ್ಯೂಚರಲ್ಲಿ ರೀಯುನೈಟ್ ಆಗುತ್ತಾ? ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಫ್ಯೂಚರಲ್ಲಿ ನಿಮ್ಮ ಪ್ರೀತಿ ರೀಯುನೈಟ್ ಆಗುತ್ತಾ? ಸೊ ವಾಟ್ ಆರ್ ದ ಎನರ್ಜೀಸ್? ಫ್ಯೂಚರಲ್ಲಿ ನಿಮ್ಮ ರಿಯೂನಿಯನ್ ಆಗುತ್ತಾ? ಫ್ಯೂಚರಲ್ಲಿ ರಿಯೂನಿಯನ್ ಆಗುತ್ತಾ? ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಗೋ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ಪರ್ಫೆಕ್ಟ್ ಟೈಮಿಂಗ್. ಸೊ ಎಸ್, ಖಂಡಿತ ರಿಯೂನಿಯನ್ ಅಂತಕ್ಕಂಥದ್ದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಟೈಮ್ಗೋಸ್ಕರ ಕಾಯಬೇಕಷ್ಟೆ. ಓಕೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಬೇರೆಯವರಿಂದ ಸಹಾಯವನ್ನು ಪಡೀರಿ. ನಿಮ್ಮ ಒಂದು ಏನು ಭಯ ಇದೆ, ಆ ಫಿಯರ್ ಆ್ಯಂಗ್ಸೈಟಿ ಇದೆ ಈ ಒಂದು ಪರ್ಸನಿನ ಕುರಿತಾಗಿ, ಅದನ್ನ ಲೆಟ್ ಗೋ ಮಾಡಿ. ಪರ್ಫೆಕ್ಟ್ ಟೈಮಿಂಗ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ಈ ಒಂದು ಏನೇ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಇದ್ರೂ ಇದು ಇಂಪ್ರೂವ್ ಆಗುತ್ತೆ. ದಿಸ್ ಇಸ್ ನಾಟ್ ಪರ್ಮನೆಂಟ್. ಓಕೆ. ಸೊ ಇವಾಗ ಏನು ನಡೀತಾ ಇದೆ ನಿಮ್ಮ ಇಬ್ಬರ ಮಧ್ಯೆ, ಓಕೆ, ಜಗಳ ಮನಸ್ತಾಪಗಳೇನು ನಡೀತಾ ಇದೆ, ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆ. ಆ್ಯಂಡ್ ಎಷ್ಟೋ ಜನ ಕೇಳ್ತೀರಾ ಮೇಡಮ್ ಟೈಮಿಂಗ್ಸ್ನ ತಿಳಿಸಿ, ಯಾವಾಗ ಆಗಬಹುದು ಅಂತ. ಸೊ ಐ ವಿಲ್ ಪುಲ್ ಔಟ್ ಅ ಕಾರ್ಡ್. ಓಕೆ. ಸೊ ವೆನ್ ವಿಲ್ ದಿಸ್ ಹ್ಯಾಪನ್? ಓಕೆ. ಈ ಸಿಚುವೇಶನ್ ಅಂತಕ್ಕಂಥದ್ದು ಯಾವಾಗ, ಎಷ್ಟು ತಿಂಗಳಲ್ಲಿ ಇಂಪ್ರೂವ್ ಆಗ್ಬೋದು? ಸೊ ಖಂಡಿತ ದಿಸ್ ವಿಲ್ ಟೇಕ್ ಮೋರ್ ಟೈಮ್ ಅಂತ ಹೇಳ್ತೀನಿ. ಸೊ 12 months, ನಿಯರ್ಲಿ ಪ್ರಾಬಬ್ಲಿ ಆ್ಯನ್ ಇಯರ್ ಆರ್ ಸೊ ಅಂತಲೂ ಹೇಳಬಹುದು. ಸೊ ಅಥವಾ ಇದನ್ನು ನಾವು ಕನ್ಸಿಡರ್ ಮಾಡೋದಾದರೆ ನೆಕ್ಸ್ಟ್ ಫೆಬ್ ಮಂತಲ್ಲಿ ಸಹ ನಿಮಗೆ ಒಂದು ಒಳ್ಳೆಯ ರೀತಿ ಆಗುವಂಥ ಸಾಧ್ಯತೆ ಇದೆ. ಸೊ ದಿಸ್ ವಿಲ್ ಟೇಕ್ ಮೋರ್ ಟೈಮ್ ಅಂತ ಹೇಳ್ತೀನಿ. ಯಾಕಂದರೆ ನೀವೇ ನೋಡಿರ್ಬೋದು ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ನೋ ದಟ್ ಎನರ್ಜೀಸ್ ಆರ್ ವೆರಿ ಸ್ಟ್ರಾಂಗ್. ನಾನು ಹೇಳಿದೆ ತುಂಬ ಪ್ಯಾಷನ್ ಇದೆ ಅವರಿಬ್ಬರ ಮಧ್ಯ. ಆ ಬಾಂಡಿಂಗ್ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಡೇ ಬೈ ಡೇ. ಸೊ ಅದನ್ನು ಡಿಟ್ಯಾಚ್ ಮಾಡಿ ಬರೋದಕ್ಕೆ ಸಹ ಬಹಳ ಸಮಯವನ್ನು ಹಿಡಿಯುತ್ತೆ ಅಂತಾನು ಹೇಳಬಹುದು. ಸೊ ಯು ಹ್ಯಾವ್ ಟು ವೆಯ್ಟ್. ಬಟ್ ಏಂಜಲ್ಸ್ ಹೇಳೋ ಪ್ರಕಾರ ದ ಡಿವೈನ್ ಟೈಮಿಂಗ್ ಅಂತಕ್ಕಂಥದ್ದು ಖಂಡಿತ ಬರುತ್ತೆ. ನಿಮಗೆ ಒಂದು ಅವಕಾಶ ಅಂತಕ್ಕಂಥದ್ದು ಇಲ್ಲಿ ಸಿಗುತ್ತೆ ಇವರ ಎಗೇನ್ಸ್ಟ್ ಅಂತಲೂ ಹೇಳಬಹುದು. ಸೊ ಎಸ್, ಸೊ ವೆಯ್ಟ್ ಮಾಡಿ ಪೇಷನ್ಸಿಂದ ಅಂಟಿಲ್ ದ ಟೈಮ್ ಈಸ್ ರೈಟ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಟ್ಯಾರೋ ಕಲಿಯುವ ಆಸಕ್ತಿ ಇದೆ, ಖಂಡಿತ ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಖಂಡಿತ ಆಸಕ್ತಿ ಇರುವವರು ಜಾಯ್ನ್ ಆಗ್ಬೋದು. ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.